ಹಾಯ್ ಸ್ನೇಹಿತರೆ, ಒಬ್ಬ ರಾಜ ಇರ್ತಾನೆ. ಡೈರೆಕ್ಟ್ ಆಗಿ ಕತೆಗೆ ಹೋಗ್ತಾನೆ. ಆ ರಾಜನಿಗೆ ತನ್ನ ಮಂತ್ರಿ ಜೊತೆ ಒಂದು ಸಭಾಂಗಣದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಮಂತ್ರಿ ಪ್ರತಿಯೊಂದು ವಿಚಾರಗಳು ರಾಜ ಹೇಳಬೇಕಾದ್ರೆ ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಹೇಳ್ತಾ ಹೋಗ್ತಾನೆ. ರಾಜನಿಗೆ ಕೇಳ್ತಾನೆ, ಏನು ನಮ್ಮ ಜೀವನದಲ್ಲಿ ಏನಾದರೂ ಅದೆಲ್ಲ ನಮ್ಮ ಒಳ್ಳೇದಿಕ್ಕೆ ಅಂತ ಹೇಳ್ತಾರೆ. ಎಸ್, ಏನೇ ಒಂದು ಘಟನೆ ನಡೆದ್ರು ಅದೆಲ್ಲ ಆಗೋದು ಒಳ್ಳೇದಿಕ್ಕೆ ಅಂತ ಹೇಳ್ತಾನೆ. ಹೀಗೆ ರಾಜ ಹೌದಾ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ. ಮರುದಿನ ಅವನ ಆಸ್ಥಾನದಲ್ಲಿ ರಾಜ ಕೂತಿರ್ತಾನೆ. ಮಂತ್ರಿ ತನ್ನ ಖಡ್ಗದ ಜೊತೆ ಆ ರಾಜನ ಆಸ್ಥಾನಕ್ಕೆ ಬರ್ತಾನೆ. ಅವನಿಗೆ ಆಯ ತಪ್ಪಿ ಅವನು ಬೀಳ್ತಾನೆ. ಬಿದ್ದಾಗ ಆ ಖಡ್ಗದಿಂದ ಆ ರಾಜನ 2 ಬೆರಳುಗಳು ಕಟ್ಟಾಗ್ತದೆ. ಇದರಿಂದ ಕೋಪಗೊಂಡಾಗ ಮಂತ್ರಿ ಹೇಳ್ತಾನೆ, ರಾಜರೇ ಆಗೋದೆಲ್ಲ ಒಳ್ಳೇದಿಕ್ಕೆ. ಏನು, ನನ್ನ ಕಾಲು ಬೆರಳು ಕಟ್ಟಾಗಿದ್ದು ನಿನಗೆ ಆಗೋದೆಲ್ಲ ಒಳ್ಳೇದಿಕ್ಕ, ನಿನಗೆ ಖುಷಿಯಾಗಿದೆಯಾ ಅಂತ ಹೇಳಿ ತನ್ನ ಸೈನಿಕರನ್ನ ಕರೆದ್ಬಿಟ್ಟು ಈ ಮಂತ್ರಿಯನ್ನ ಜೈಲಿಗಟ್ಟಿ ಅಂತ ಹೇಳಿ ಜೈಲಿಗೆ ಕಳಿಸ್ತಾನೆ. ಸ್ವಲ್ಪ ದಿನಗಳ ನಂತರ ತನ್ನ ಸೈನಿಕರೊಂದಿಗೆ ಕಾಡಿಗೆ ಬೇಟೆಯಾಡಲಿಕ್ಕೆ ಅಂತ ರಾಜ ಹೋಗ್ತಾನೆ. ದಟ್ಟವಾದಂತಹ ಕಾಡು. ಆ ಕಾಡಿನ ಮಧ್ಯದಲ್ಲಿ ರಾಜ ಮಿಸ್ ಆಗಿ ಒಂದು ದಟ್ಟವಾದಂತಹ ಅರಣ್ಯದ ಕಾಡಿನ ಮಧ್ಯದೊಳಗೆ ಹೋಗ್ತಾನೆ. ಅವನಿಗೆ ಬರುವಂತಹ ರಸ್ತೆಗಳು ಗೊತ್ತಾಗೋದಿಲ್ಲ. ಈ ಸಂದರ್ಭದಲ್ಲಿ ಕಾಡಿನ ಬುಡಕಟ್ಟು ಜನಾಂಗದ ತುಂಬಾ ಜನಗಳು ರಾಜನನ್ನ ಆವರಿಸ್ತಾರೆ. ಅವರಿಗೆ ಇವರು ರಾಜ ಅನ್ನೋದು ಗೊತ್ತಿರೋದಿಲ್ಲ. ಅವ್ರು ಅನ್ಕೋತಾರೆ, ಇವತ್ತಿನ ಈ ನಮ್ಮ ದೇವರಿಗೆ ಒಂದು ಬಲಿ ಕೊಡ್ಲಿಕ್ಕೆ ಒಂದು ಒಳ್ಳೆಯದಾದಂತಹ ಒಂದು ವ್ಯಕ್ತಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಈ ರಾಜನನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಹೋಗಿ ಮರುದಿನ ರಾಜನನ್ನ ಬಲಿ ಕೊಡಬೇಕು. ಆ ಬಲಿ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಬುಡಕಟ್ಟು ಜನಾಂಗದ ಒಬ್ಬ ನಾಯಕ ಅವನ ಕಾಲನ್ನ ನೋಡ್ತಾನೆ. ರಾಜನ ಕಾಲನ್ನ ನೋಡಿ ಇವನು ಪೂರ್ಣವಾಗಿಲ್ಲ, ಇವನು ಬೆರಳುಗಳು ಕಟ್ಟಾಗಿದೆ, ಆದ್ರಿಂದ ನಮ್ಮ ದೇವತೆಗೆ ಇವನು ಸೂಟ್ ಆಗೋದಿಲ್ಲ, ಹಾಗಾಗಿ ಇವನನ್ನ ಬಿಟ್ಟು ಕಳಿಸಿ ಅಂತ ಹೇಳ್ತಾನೆ. ಇದರಿಂದ ರಾಜ ನೆನೆಸ್ಕೋತಾನೆ, ಹೌದು ಮಂತ್ರಿ ಅವತ್ತು ಹೇಳಿದ್ರು ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಹೇಳಿ ಬರ್ತಾನೆ. ತನ್ನ ರಾಜ್ಯಕ್ಕೆ ಬರ್ತಾನೆ. ತಮ್ಮ ಮಂತ್ರಿಗಳನ್ನ ಜೈಲಿಂದ ಬಿಡುಗಡೆ ಆಗಿ ಮಂತ್ರಿ ಹತ್ರ ಕೇಳ್ತಾನೆ, ಅವತ್ತು ನೀವು ಹೇಳಿದ ಮಾತು ನಿಜ ಆಯ್ತು, ಆದ್ರೂ ನಿಮಗೆ ಸಮಸ್ಯೆ ಆಯ್ತಲ್ಲ, ನೀವು ಜೈಲಲ್ಲಿ ಇದ್ರಲ್ಲ, ನಿಮ್ಗೆ ಹೆಂಗ ಆಲಿಸ್ ವೆಲ್ ಆಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ ಹೇಗಾಯ್ತು, ನೀವು ಹೇಗೆ ನಂಬ್ತೀರ ಅದನ್ನ? ಹೌದು ರಾಜ್ರೆ, ನೀವು ನನ್ನ ಜೈಲಲ್ಲಿ ಹಾಕಿರೋದು ಒಳ್ಳೇದಾಯ್ತು. ಯಾಕೆಂದ್ರೆ ನಾನು ಜೈಲಿನಿಂದ ಹೊರಗಡೆ ಇದ್ದಿದ್ದೆ, ನೀವು ನನ್ನನ್ನ ಬೇಟೆಯಾಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ರಿ. ಬೇಟೆಯಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನಾಗ್ತಿತ್ತು, ನಿಮ್ಮ ಕಾಲಿನ ಬೆರಳು ಕಟ್ಟಾಗಿದೆ ಗೊತ್ತಾಗಿ ನಿಮ್ಮನ್ನು ಬಿಡ್ತಿದ್ರು, ಆದ್ರೆ ಆ ಸ್ಥಾನದಲ್ಲಿ ನನ್ನನ್ನ ಕಟ್ಟಾಕಿ ನನ್ನನ್ನ ಬಲಿ ಕೊಡ್ತಾ ಇದ್ರು. ಆದ್ರಿಂದ ನೀವು ನನ್ನನ್ನ ಜೈಲಿಗೆ ಹಾಕಿರುವಂಥದ್ದು ಒಳ್ಳೇದಾಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ. ಹಾಗೆ ಸ್ನೇಹಿತರೆ, ನಮ್ಮ ಇದರ ಮೋರಲ್ ಆಫ್ ಸ್ಟೋರಿ ಏನಂದ್ರೆ, ನಮ್ಮ ಜೀವನದಲ್ಲಿ ಅದಾಗ್ಲಿಲ್ಲ, ಇದಾಯ್ತು, ಹಾಗಾಯ್ತು, ಹೀಗಾಯ್ತು, ಇದೆಲ್ಲ ಬಹಳ ನೊಂದ್ಕೊಳ್ತಾ ಇರ್ತೇವೆ ಅಲ್ವಾ? ಸೊ ಹಾಗಾಗಿ ಸ್ನೇಹಿತರೆ, ಯಾರು ನೊಂದ್ಕೊಳಕ್ ಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳಿ. ಅದು ಏನೋ ಒಂದು ಕಾರಣ ಇರುತ್ತೆ, ಏನೋ ಒಂದು ಆಗ್ಬೇಕು ಅಂತ, ಅದಕ್ಕೆ ಏನೋ ಒಂದು ಬಲವಾದ ಕಾರಣ ಇಟ್ಟಿರ್ತಾನೆ. ಸೊ ಹಾಗಾಗಿ ಏನೇ ಆದ್ರೂ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಡಿ, ಆಲ್ ಇಸ್ ವೆಲ್. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದಂತ ಬಹಳಷ್ಟು ಮೋಟಿವೇಟೆಡ್ ಆಗಿರುವಂತಹ ಮೋರಲ್ ಆಗಿರುವಂತಹ ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಲವ್ ಯು ಆಲ್, ಬಾಯ್.